ಬಾಯಾಗ ಇಟ್ರ ಕರಗ್ತಾವ್ರಿ ಅಂತ ಹಪ್ಳ ಮಾಡೀವ್ರಿ. ಇವತ್ತು ನಾವು ಹಪ್ಳ ಎದ್ರು ಅಂದ್ರ ಸಾಬುದಾನಿ ಹಪ್ಳ ಮಾಡೀವ್ರಿ. ನುಸ್ತಾ 1 ಕಪ್ ಸಾಬುದಾನಿ ಇದ್ರ ಸಾಕ್ರಿ, ಹಪ್ಳ ಅಂತರೂ ರೆಡಿನ ಹಾಕಾವು. ಈಗ ನೋಡ್ರಿ ಇಲ್ಲೇ ಎಷ್ಟ್ರಿ, 1 ಕಪ್ಪಿನಷ್ಟ ಸಾಬುದಾನಿ ತಗೊಂಡಿವ್ರಿ ನಾವು. ಇದನ್ನ ಸಣ್ಣಂಗೆ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ರಿ. ಸಣ್ಣ ಅಂದ್ರ ಒಂದಿಟ ತರಿತರಿಯಾಗಿ ಉಳ್ದೈತ್ರಿ, ಅದು ಪೂರ್ತಿ ಸಣ್ಣ ಆಗೋದಿಲ್ಲ. ಇಲ್ಲಿ ಏನತಿ, ಒಂದು ಕಡಾವಗಿಗೆ ಎಷ್ಟು ನೋಡ್ರಿ ನೀರು ಹಾಕಾಕತ್ತೀವ್ರಿ. ಎಷ್ಟ ಅಂತ ಕಪ್ಪಿಲೆ 1 ಕಪ್ ಸಾಬುದಾನಿ ತಗೊಂಡಿವ್ರಲೆ ಅದ ಕಪ್ಪಿಲೇನ 6 ಕಪ್ ನೀರು ಹಾಕಿವ್ರಿ ನಾವು. 6 ಕಪ್ ನೀರು ಹಾಕಿ ಈಗ ಮಿಕ್ಸರ್ಗೆ ಹಾಕೊಂಡ್ ಬಂದಂತ ಸಾಬುದಾನಿ ಇಲ್ಲಿ ತಂದ ಸೇರಿಸಿದೀವಿ ನೋಡ್ರಿ ನಾವು. ಅದಕ್ಕೆ ನೀರಿಗೆ ಸೇರಿಸ್ಕಿಸಿಂದ ಒಂದು ಸ್ವಲ್ಪ ಕೈ ಬಿಡಬಾರ್ದ್ರಿ, ಮತ್ತು ಒಟ್ಟ ಕೈ ಬಿಡಬಾರ್ದು, ತಿರ್ವ್ಯಾಡೋದು. ಯಾಕಂದ್ರೆ ಒಂದು ಈಟ್ ತೆಪ್ಪಿ ಕೈ ಬಿಟ್ಟಿವತ್ತು ತಿಳ್ಕೊರಿ, ತಳಾನ ಹಿಡಿತೈತಿ. ಈ ರೀತಿ ಫಸ್ಟಿಗೆ ಅದನ್ನು ಸಾಬುದಾನಿ ಸುರಿದ ಗುಪ್ಲೆ ಒಂದು 5 ನಿಮಿಷ ಜೋರು ಇಡೋರಿ. ಈಗ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಇದಕ್ಕೆ ನಾವು ಯಾವುದೋ ರೀತಿ ಏನು ಸೇರಿಸಿಲ್ಲ. ಯಾಕಂದ್ರೆ ಫುಡ್ ಕಲರ್ ಆಗಲಿ ಏನೂ ಆಗಲಿ, ಮೆಣಸಿನ್ಕಾಯಿ ಆಗಲಿ, ಹಿಂಗೆ ಯಾವುದೂ ಏನು ಸೇರಿಸಿಲ್ಲ. ಪೂರ್ತಿ ವೈಟ್ ಹಪ್ಪಳ ಮಾಡಿ ತೋರಿಸಿವ್ರಿ ನಾವು ಇವತ್ತು. ಈಗ ನೋಡ್ರಿ ಒಂದು 5 ನಿಮಿಷ ಜೋರು ಇಡೋದ್ರಿ ಫಸ್ಟಿಗೆ. ಆ ನಂತರ ಏನೈತಿ, ಅಗ್ದಿ ಸ್ಲೋ ಇಟ್ಟ ಬಳೋತನ ಒಂದು 10 ರಿಂದ 15 ನಿಮಿಷ ಕುದಿಸ್ಕೋದ್ರಿ ಇದನ್ನು. ಯಾಕಂದ್ರೆ ಅವಾಗ ಕರೆಕ್ಟಂಗೆ ಇದು ಗಂಜಿಗತೆ ಆಗಿ ಬರ್ತಿರ್ತೈತ್ರಿ ಸಾಬುದಾನಿದು. ಮತ್ತು ಕಲರ ಚೇಂಜ್ ಹಾಕೋತನ ಹೊಕ್ಕೈತ್ರಿ ಇದು. ಯಾಕಂದ್ರೆ ಇನ್ನಂತರೂ ಸ್ಯಾಂಡ್ಗಿ, ಹಪ್ಪಳ, ಕುರುಡ್ಗಿ ಎಲ್ಲ ಥರ ಮಾಡು, ಬಟಾಟಿ ಚಿಪ್ಸ ಎಲ್ಲ ಮಾಡು ಐತ್ರಿ ಇನ್ನು. ಅದಕ್ಕೆ ಈಗ ಬ್ಯಾಸ್ಗಂತೂ ಚಾಲು ಆತ್ರಿ. ನಾವಿನ್ನು ಹಾಕಾಕ ಹಪ್ಪಳ ಸ್ಯಾಂಡ್ಗಿ ಚಾಲು ಮಾಡಿದೀವ್ರಿ. ಇವತ್ತೇನೈತಿ ಸಾಬುದಾನಿವು ಹಪ್ಪಳ ಮಾಡಿ ತೋರಿಸಿವ್ರಿ ನಾವು. ಇಲ್ಲಿ ನೋಡ್ರಿ ಇಷ್ಟ ಆತಂದ್ರೆ ಏನೈತಿ ಕರೆಕ್ಟ್ ಆಕೈತ್ರಿ. ಯಾಕಂದ್ರೆ ಆರಿದ್ದಿಂದ ಇನ್ನೂ ಗಟ್ಟಿ ಆಕೈತ್ರಿ ಇದು. ನಿಮ್ಗೆ ಇನ್ನೂ ಗಟ್ಟಿ ಬೇಕಂದ್ರೆ ಏನೈತಿ, ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಹಾಕೋರಿ. ನಾವಂತರೂ 6 ಕಪ್ ಹಾಕಿ ಮಾಡ್ಕೊಂಡಿವ್ರಿ. ಈ ರೀತಿ ಆಗೈತಿ. ಈಗ ಇಲ್ಲೇ ಹಾಕೋದು ತೋರಿಸ್ತೀವಿ ನೋಡ್ರಿ. ನಾವು ಇಷ್ಟು ಕರೆಕ್ಟಂಗೆ ಆಗಿ ಬಂದೈತ್ರಿ ಇದು. ನೋಡ್ರಿ ಇಲ್ಲೇ ತೋರ್ಸಾತದೀವಿ. ಅಪೂಟ ಕಾಳಿಂದೂ ಹಾಕ್ತಾರ್ರಿ, ಮತ್ತು ಈ ರೀತಿ ಮಿಕ್ಸರ್ಗೆ ಹಾಕಿ ಹಾಕ್ತಾರು. ನಾವು ಇವತ್ತೇನು ಮಾಡಿದ್ದೀವಿ ಅಂದ್ರೆ ಮಿಕ್ಸರ್ಗೆ ಹಾಕಿ ಮಾಡಿ ತೋರಿಸಿವ್ರಿ. ನೋಡ್ರಿ ಈಗ ಸ್ವಲ್ಪ ಹಾಕಿದ್ರು ಇಷ್ಟಿಷ್ಟು ದೊಡ್ಡ ಹಪ್ಪಳ ತೀಡಿದೀವ್ರಿ. ಅವತ್ತರನ್ನ ಬೇಕಾದಷ್ಟು ತೆಳಗೆ ತೀಡ್ರಿ ನೀವು, ಅವೇನು ಒಂದು ಕಟ್ ಆಗಂಗಿಲ್ಲ ಏನಿಲ್ಲ. ಪೂರ್ತಿ ಒಣಗಿದ್ದಿಂದ ಈ ರೀತಿ ಪೂರ್ಣ ಎದ್ದು ಬರ್ತಾವ್ರಿ. ಭಾರಿ ಬೆಸ್ಟ್. ನೋಡ್ರಿ ಈಗ ಇಲ್ಲಿ ಯಾವ ರೀತಿ ಎಷ್ಟು ದೊಡ್ಡ ಹಾಕಾಗ್ತದೀವೋ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ನೋಡ್ರಿ ಅಷ್ಟ್ರೊಳಗನ ಹಾಕಿ ಆ ರೀತಿ ದೊಡ್ಡ ಈ ಹಿಂಗೆ ದೊಡ್ಡ ಚಮಚನ ತಗೋದ್ರಿ. ಅಂದ್ರೆ ತೀಡಾಕ ಆಕೈತ್ರಿ. ಹಪ್ಳಂತೂ ಬಾಯಾಗಿಟ್ರ ಕರಗ್ತಾವ್ರಿ. ಎಂಥ ವಯಸ್ಸಾದವ್ರ ಸಹಿತ ನುಸ್ತ ನಾಲ್ಗಿ ಮೇಲೆ ಇಟ್ಟು ಹಿಂಗೊಂದಿಟ್ಟು ಜಬಡಿಸಿದ್ರೆ ಸಾಕ್ರಿ, ಅಷ್ಟು ಕರಗ್ತಾವು. ಅಷ್ಟು ಮಸ್ತು ಆಗ್ಯಾವ್ರಿ, ರುಚಿನೂ ಆಗ್ಯಾವು. ನೋಡ್ರಿ ಈಗ ಇಲ್ಲಿ ಮಾಡಿದಂಥದ್ದು 1 ಕಪ್ಪಿಂದ ಸಾಬುದಾನಿದು ಎಲ್ಲ ನಾವು ಇದೇ ರೀತಿನ ಹಾಕೊಂಡಿವ್ರಿ. ನೋಡ್ರಿ ಇಲ್ಲಿ ಹಾಕೋದು ತೋರ್ಸಾಕತ್ತೀವಿ ನಾವು ಯಾವ ರೀತಿ ಹಾಕಿದೀವಿ ಅನ್ನೋದು. ಈ ರೀತಿ ಒಂದು ಪೇಸ್ಟ್ಲಿಕ್ಕದ್ದು ಇದು ಹಾಳಿತ್ತ ತಿಳ್ಕೊರಿ, ಭಾಳ ಅಂದ್ರೆ ಭಾಳ ಮಸ್ತ್ ಎದ್ದು ಬರ್ತಾವ್ರಿ. ನಮಗೆ ಇಲ್ಲಪ್ಪ ಇಂಥವು ಮನೆ ಒಳಗೆ ಅಂದ್ರೆ ಆನ್ಲೈನ್ದಾಗಂತೂ ಸಿಗ್ತಾವ್ರಿ. ಆನ್ಲೈನ್ದಾಗ ತರಿಸ್ಕೊರಿ. ನೋಡ್ರಿ ಇಲ್ಲೇ ಯಾವ ರೀತಿ ಎಷ್ಟು ಕೊಂಡ ಹಾಕಿದೀವಿ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ಇಷ್ಟು ಚಂದ ಆಗ್ಯಾವು. ಅಷ್ಟು ಒಂದು ಸೌನನ ಹಾಕಿದೀವಿ, ಅಷ್ಟು ಪೂರ್ಣ ಎಲ್ಲ ಎದ್ದ ಬಂದಾವ್ರಿ. ನೋಡ್ರಿ ಈಗ ಯಾವ ರೀತಿ ಎದ್ದಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ಇಲ್ಲೇ ತಿರುವಿ ಹಾಕೋದು ತೋರ್ಸಾಕತ್ತೀವಿ. ನುಸ್ತಾ ಒಂದು ಕೈಲಿ ಹಿಡಿದು ಹಿಂಗೆ ತಿರುವಿ ಹಾಕಿ ಬಿಟ್ಟಿದ್ದೀವಿ. ಅಷ್ಟು ಮಸ್ತಾಗ್ಯಾವ್ರಿ. ಮತ್ತು ಪೂರ್ತಿ ಭಾಳ ಗಾಳಿ ಇದ್ದಲ್ಲಿ ಎಲ್ಲರ ಈ ರೀತಿ ತಿರುವಿ ಹಾಕಿ ಬಂದುಬಿಟ್ಟಿರಿ. ಯಾಕಂದ್ರೆ ಹಪ್ಪಳ ದಿಕ್ಕಪಾಲ ಆಗಿಬಿಡ್ತಾವ್ರಿ ಗಾಳಿಗೆ. ಅಷ್ಟು ಹಾರಿ ಹೋಗುವಂಗೆ ಅಷ್ಟು ತೆಳ್ಳಗಾಗ್ಯಾವ್ರಿ ಹಪ್ಪಳ. ಅದರ ದಶೆಯಿಂದ ನೀವು ಏನೋ ತಿರುವಿ ಹಾಕಿದ್ದಿಂದ ಅದ್ರ ಮ್ಯಾಲೆ ಮತ್ತೊಂದು ಏನರ ಈ ರೀತಿ ಹಾಳಿತ್ತಂದ್ರೆ ಮುಚ್ಚೆ ಇಟ್ಟು ಬರ್ರಿ. ನೋಡ್ರಿ ಈಗ ನಾವಿಲ್ಲೇ ಹಾಕು ತೋರ್ಸಾಕತ್ತೀವ್ರಿ ತಿರುವಿ ಯಾವ ರೀತಿ ಆಗ್ಯಾವ ಅನ್ನೋದು. ಎಷ್ಟ್ರಿ 2 ರಿಂದ 3 ತಾಸ್ನ್ಯಾಗ ಅಂದ್ರೆ ಈ ರೀತಿ ತಿಳುವಂಗೆ
ಆಗಿ ಬಂದವ್ರಿ ತಿರುವಿ ಹಾಕಿದ್ವು. ಇವನ್ ಏನೈತಿ ನೋಡ್ರಿ, ಈಗ ಮರುದಿವ್ಸ ತಗೊಂಬಂದಿವ್ರಿ ಇವನ್ನ. ಎಷ್ಟು ಚಂದ ಇದು ಕೈ ಕಾಣ್ತತ್ರಿ, ಅಷ್ಟು ತಿಳು ಆಗ್ಯಾವ್ರಿ ಇವು. ನೋಡ್ರಿ 2 ದಿವಸ ಒಣಗಿಸಿದ್ರ ಮುಗ್ದ ಹೋತ್ರಿ ಇವು ಹಪ್ಪಳಂತ್ರು. ನೋಡ್ರಿ ಹೆಂಗ ಒಂದ ಸೌನ ಎಲ್ಲ ಯಾವ ರೀತಿ ಆಗ್ಯಾವನ್ನ ತೋರ್ಸಾತದ್ವು. ಅಷ್ಟು ಮಸ್ತನ ಆಗ್ಯಾವ್ರಿ, ಎಲ್ಲಿ ಕಟ್ಟಾಗಿಲ್ಲ ಏನಿಲ್ಲ. ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತೂ ಕಾದೈತಿ. ನೋಡ್ರಿ ಈ ರೀತಿ ಇಷ್ಟ ಜಲ್ದಿನೇ ತಕೋಬೇಕ್ರಿ. ಮತ್ತೆ ಯಾಕಂದ್ರ ಭಾಳ ತಿಳು ಇರ್ತಾವ್ರಿ ಇವು. ಹಾಕಿದ ಗುಪ್ಲೆ ತಕೊಂಡ್ಬಿಟ್ಟು ಬಿಡುದ್ರಿ ಒಟ್ಟ. ನೋಡ್ರಿ ಇಷ್ಟು ಮಾಡಿ ಬಿಡ್ತ ತಿಳ್ಕೊರಿ, ತೆಗ್ದ ಬಿಡುದ್ರಿ ಅವತರನ. ಬಳೋತನ ಇದನ್ನ ಮಾಡ್ಕೊತ ಕುಂಡ್ರಂಗಿಲ್ಲ, ಯಾಕಂದ್ರೆ ಬಾತನ ಇದನ್ನ ಮಾಡೋಟಿಗೆ ಕೆಂಪು ಹಾಕವ್ರಿ. ನೋಡ್ರಿ ಇವು ತಿಳು ಅನ್ನಿಸ್ತಾವ. ನಮ್ಗಿನ್ನ ದಿಪ್ಪ ಬೇಕಪ್ಪ ಅಂದ್ರೆ ಏನೈತಿ, ಅಗದಿ ಮಣ್ಣಗಂಡ ಗಟ್ಟಿಟ್ಟ ಹಂಗ ಉಪ್ಪಿಡ್ತೀವಿ ಚಮಚೆಯಲ್ಲಿ ಹಾಕಿ ಬಿಟ್ಟು ಬಿಡ್ರಿ. ನಾವು ಏನೈತಿ ತೀಡೇದೀವ್ರಿ ಇವತ್ತರ ತೆಳ್ಳಗ, ಅದು ಹೇಳಾಗ್ತದೀವಿ ನಿಮಗೆ. ಇಷ್ಟು ತಿಳು ಆದ್ರೆ ಇದು ತಿನ್ನಲ್ಲಂಗ ಆಕೈತಿ ಅಂದ್ರೆ ತಿಳ್ಕೊರಿ ನೀವು. ಯಾಕಂದ್ರೆ ಉಪ್ಪಿಡ್ತೀವಿ ಚಮಚೆಯಲ್ಲಿ ಹಿಂಗೆ ತಗೊಂಡ್ ಹಾಕೋತ ಹೋಗಿಬಿಡ್ರಿ ಇದ್ರ ಮೇಲೆ, ಹಾಳಿ ಮೇಲೆ. ಇಲ್ಲೇ ಯಾವ ರೀತಿಯ ಗೀದಾಗ ಯಾವ ಕ್ರಿಸ್ಪಿ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಎಷ್ಟು ಚಂದ ಆಗ್ಯಾವು, ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ. ಈ ಸಾಬುದಾನಿ ಹಪ್ಪಳ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನಂತರೂ ಫುಲ್ ಬ್ಯಾಸ್ಗಿ ರೆಸಿಪಿಗಳು ಮಾಡ್ತೀವ್ರಿ. ಎಲ್ಲರಿಗೂ ನಮಸ್ಕಾರ.